ಜೈದ್ ಖಾನ್ ಅವರು ಕಳೆದ ಒಂದು 3-4 ದಿನ ಮುಂಚೆ ಏನು ಈಗ ಮೈಸೂರಿಗೆ ಬಂದು ಒಂದು ವಿವೇಚನೆ ಬಂದಿದ್ರು. ಅವಾಗ ರಿಜ್ವಾನ್ ಅರ್ಷದ್ ಅವ್ರ ಬಗ್ಗೆ ಅವರು ಒಂದೆರಡು ಮಾತು ಹೇಳ್ತಾರೆ. ಏನಂತ ಅಂತಂದ್ರೆ, ನಾವು 2018ರಲ್ಲಿ 18-19ರಲ್ಲಿ ನಾವು ಟಿಕೆಟ್ ನಮಗೆ ಬಂದಿತ್ತು ಬಿ ಫಾರ್ಮ್ ಕಾಂಗ್ರೆಸ್ ಬಿ ಫಾರ್ಮ್. ಅದರಿಂದ ನಾವು ತಗೊಂಡಿದ್ದೀನಿ, ಅವ್ರಿಗೆ ಟಿಕೆಟ್ ಕೊಟ್ಬಿಟ್ಟು ಗೆಲ್ಸಿದೀವಿ ಅಂತ ಹೇಳ್ತಾರೆ ಅವರು. ನಾನು ಏನ್ ಹೇಳಕ್ ಬಯಸ್ತೀನಿ ಅಂತಂದ್ರೆ, ಅವರು ಈ ರಾಜ್ಯದ NAC ಪ್ರೆಸಿಡೆಂಟ್ ಆಗಿದ್ರು, ಈ ರಾಜ್ಯದಲ್ಲಿ ಒಂದ್ 2 ಸಲ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು, ಅದರಿಂದ ಅವರು ಒಂದ್ಸಲಿ MLC ಆಗಿದ್ರು, 2 ಸಲ ಪಾರ್ಲಿಮೆಂಟ್ ಟಿಕೆಟ್ ತಗೊಂಡವ್ರೆ, ಈಗ 2 ಸಲ ಶಾಸಕರಾಗವ್ರೆ. ನಾನು ಏನ್ ಹೇಳಕ್ ಬಯಸ್ತೀನಿ ಅಂತಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರೋ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಷ್ಠಾವಂತ ಆ ಕಾಂಗ್ರೆಸ್ ಪಕ್ಷದಲ್ಲಿ ಕಷ್ಟ ಪಟ್ಟಿದ್ರು ಯಾರು ಅಂದ್ರೆ ಅದು ಪಕ್ಷ ಬಿಟ್ಟು ಕೊಡ್ತಾರೆ. ರಿಜ್ವಾನ್ ಅರ್ಷದ್ ಅವ್ರ ಇಮೇಜ್ ಏನೈತೆ ಅಂತಂದ್ರೆ, ಈಗ ಈ ರಾಜ್ಯದಲ್ಲಿ ಎಷ್ಟು ರಿಷಫಲ್ ಗೌರ್ಮೆಂಟ್ ಆದ್ರೆ ಮಂತ್ರಿನೂ ಆಗ್ಬಹುದು. ಅದರ ಹಿನ್ನೆಲೆಯಲ್ಲಿ ಕೇಂದ್ರ ಮಟ್ಟದಲ್ಲಿ ಅವರಿಗೆ ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಆ ಮಟ್ಟದಲ್ಲಿ ಅವ್ರು ಇದು ಕಾಂಟ್ಯಾಕ್ಟ್ ಕೂತ್ಕೊಂಡು ಮಾತಾಡೋದು, ಅವ್ರ ಬಗ್ಗೆ ಇವ್ರು ಮಾತಾಡೋದು ಸರಿ ಇಲ್ಲ ಅಂತ ಹೇಳಕ್ ಬಯಸ್ತೀವಿ. ಅವ್ರ ಇಮೇಜ್ಗೆ ಡ್ಯಾಮೇಜ್ ಕೊಡೋ ಅಂತ ಹೇಳಿಕೆ ಅಲ್ಲ. ಇಮೇಜ್ ಡ್ಯಾಮೇಜ್ ಅಂದ್ರೆ ರಾಜ್ಯದ ಜನ 60 ಕೋಟಿ ಜನ ತೀರ್ಮಾನ ಮಾಡ್ತಾರೆ. ಈ ಎಲ್ಲ ಹೇಳಿಕೆ ಕೊಡ್ಬಾರ್ದು ಅಂತ ನಾನು ಹೇಳಕ್ ಬಯಸ್ತಾ ಇದೀನಿ. ಇದೇನ್ ಕಾಂಗ್ರೆಸ್ ಟಿಕೆಟ್ ಇದೇನು ಬಸ್ ಟಿಕೆಟ್ ಅಲ್ಲ, ಇದೇನ್ ಟ್ರೈನ್ ಟಿಕೆಟ್ ಅಲ್ಲ, ಇದೇನ್ ಹೋಗ್ಬಿಟ್ಟು ಎಲ್ಲಾರ ಕೂತ್ಕೊಂಡು ಅನಸಂಬರ್ ಕೂತ್ಕೊಂಡು ಫಸ್ಟ್ ಟೋಕನ್ ಇಸ್ಕೊಂಡು ಹೋಗ್ಬಿಟ್ರೆ ಇಂಥರಲ್ಲ ಆತರ ಟಿಕೆಟ್ ಅಲ್ಲ. ಅದ್ರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಪಂಚಾಯತಿ ಟಿಕೆಟ್ ತಗೊಳ್ಳೋದು ಕಷ್ಟ ಐತೆ. ಅದ್ರ ಹಿನ್ನೆಲೆಯಲ್ಲಿ ಇವರು 2 ಸಲ ಪಾರ್ಲಿಮೆಂಟ್ ಟಿಕೆಟ್, 1 ಸಲ MLC, 2 ಸಲ ಇವರು ಶಾಸಕರಾಗವ್ರೆ, ಅದು ಶಿವಾಜಿನಗರದಿಂದ. ಅದರಲ್ಲಿ ಅವ್ರಿಗೆ ಟಿಕೆಟ್ ಕೊಡ್ಸೋದು ಏನ್ ಅಗತ್ಯ ಇಲ್ಲ. ಅವ್ರೈತಲ್ಲ ಸಾವಿರಾರು ಜನಕ್ಕೆ ಕಾರ್ಪೊರೇಷನ್, ಪುರಸಭಾ, ನಗರಸಭಾ ಟಿಕೆಟ್ಗಳು ಇಡೀ ರಾಜ್ಯದಲ್ಲಿ ಅವ್ರದೇ ಅಂತ ಒಂದು ನೆಟ್ವರ್ಕ್ ಐತೆ. ಅದ್ರ ಹಿನ್ನೆಲೆಯಲ್ಲಿ ಅವರೇ ಕೊಡಿಸೋದು ಅಷ್ಟು ಕೆಪಾಸಿಟಿ ಅವ್ರಿಗೆ ಐತೆ. ಅವ್ರು ರೆಕಮೆಂಡ್ ಮಾಡೋದು ಮತ್ತೆ ಮಾಡೋದಿಲ್ಲ. ರಾಜ್ಯದಲ್ಲಿ CM ಸಿದ್ದರಾಮಯ್ಯ ಸಾಹೇಬ್ರವರ ಜೊತೆ, ಕೇಂದ್ರದಲ್ಲಿ ಅವರಿಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಅಂತ ಹೇಳಕ್ ಬಯಸ್ತೀನಿ. ಅವರು ಪಾರ್ಲಿಮೆಂಟ್ ಟಿಕೆಟ್ ಕೇಳಿದ್ರಲ್ಲ, ಅವಾಗ ಜಾಫರ್ ಶರೀಫ್ ಅವ್ರ ವಿರುದ್ಧ ಅವ್ರು ತಗೊಂಡ್ ಬಂದವ್ರೆ ಅಂದ್ರೆ ಅವ್ರ ಏನ್ ಕೆಪಾಸಿಟಿ ಐತೆ ಅಂತ ಈ ರಾಜ್ಯದ ಜನ ಇರ್ಲಿ ಯಾರು ಹೇಳೋರು ಅವ್ರು ಅರ್ಥ ಮಾಡ್ಕೊಳ್ಬೇಕು. ಅದ್ರ ಹಿನ್ನೆಲೆಯಲ್ಲಿ ಇಬ್ಬಿಬ್ರು MLA ಕ್ಯಾಂಡಿಡೇಟ್ ಶಿವಾಜಿನಗರದಲ್ಲಿ ಟಿಕೆಟ್ ಕೇಳ್ತಾ ಇದ್ರು. ಒಳ್ಳೆ ಹುಲಿಗಳು ಒಂದು ಮೀರಿಸ್ಬಿಟ್ಟು ಇವ್ರು ತಗೊಂಡ್ ಬರೋ ಅಂದ್ರೆ ಇವ್ರು ಎಂತ ಶೂರ ಅಂತ ಈ ರಾಜ್ಯದ ಜನ ತಿಳ್ಕೊಳ್ಬೇಕು ಅಂತ ಹೇಳಕ್ ಬಯಸ್ತೀನಿ.